ನೀವು ಪಿ ಎಫ್ ಅಮೌಂಟ್ ಅನ್ನ ಆನ್ಲೈನ್ ಮುಖಾಂತರ ಯಾವ ತರ ಕ್ಲೇಮ್ ಮಾಡೋದು, ಯಾವುದೇ ಆಫೀಸ್ಗೆ ಹೋಗದೇನೆ ನೀವು ಮೊಬೈಲ್ ನಲ್ಲಾದ್ರೂ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಲ್ಲೂ ಆದ್ರೂ ಆಗಿರ್ಬೋದು, ನೀವು ನಿಮ್ಮ ಒಂದು ಕೆಲಸದಲ್ಲಿ ಇದ್ದಾಗಲೇನೆ ನಿಮ್ಗೆ ಎಮರ್ಜೆನ್ಸಿ ಹಣವನ್ನ, ನಿಮ್ಗೆ ಏನಾದ್ರೂ ಕಾಯಿಲೆಯಿಂದಾಗ್ಲಿ ಅಥವಾ ಏನಾದ್ರೂ ಮದುವೆಗೋಸ್ಕರ ಆಗ್ಲಿ, ಏನಾದ್ರೂ ಒಂದು ರೀಸನ್ಗೋಸ್ಕರ ನೀವು ನಿಮ್ಮ ಕೆಲಸದಲ್ಲಿ ಕಟ್ ಆಗಿರುವಂತ ಪಿ ಎಫ್ ಅಮೌಂಟ್ ಅನ್ನ ನೀವು ಕೆಲಸದಲ್ಲಿ ಇದ್ದಾಗಲೇನೆ ಕ್ಲೇಮ್ ಮಾಡ್ಕೋಬಹುದು. ಅದು ಕ್ಲೇಮ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಲಾಗಿನ್ ಆಗಬೇಕು ಅಂತಂದ್ರೆ ಈ ಒಂದು ಹೋಮ್ ಪೇಜ್ ಅಲ್ಲಿ ಬಂದು ನೀವು ಲಾಗಿನ್ ಆಗ್ತಾ ಇರ್ತೀರಾ. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದೆ ಯುವರ್ ಪಾಸ್ವರ್ಡ್ ಈಸ್ ಎಕ್ಸ್ಪೈರ್ಡ್, ಕೈಂಡ್ಲಿ ಅಪ್ಡೇಟ್ ಯುವರ್ ಪಾಸ್ವರ್ಡ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ 3 ಆಪ್ಷನ್ ಗಳು ಕಾಣ್ತಾ ಇದಾವೆ: ಓಲ್ಡ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಹೇಳಿ. ಸೊ ಇಲ್ಲಿ ನಿಮ್ಮ ಓಲ್ಡ್ ಪಾಸ್ವರ್ಡ್ ಅನ್ನ ಮೊದಲ ಬಾಕ್ಸ್ ನಲ್ಲಿ ಹಾಕ್ಬಿಟ್ಟು ಸೆಕೆಂಡ್ ಮತ್ತೆ ಥರ್ಡ್ ಕಾಲಮ್ ನಲ್ಲಿ ಬಾಕ್ಸ್ ನಲ್ಲಿ ನೀವು ಹೊಸ ಪಾಸ್ವರ್ಡ್ ಗಳನ್ನ ಜನರೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಕನ್ಸೆಂಟ್ ಇದೆ, ಆ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಓಕೆ ಕೊಟ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಇಲ್ಲಿ ಮೇಲೆ ಶೋ ಆಗಿದೆ ನೋಡಿ, ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಹೇಳಿ. ಸೊ ಇಲ್ಲಿ ಆಧಾರ್ OTP ಬಂದಿರುತ್ತೆ, ಅದನ್ನ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಂತ ಹೇಳಿ ಆಗಿದೆ. ಇಲ್ಲಿ ನೀವು ಇವಾಗ ಮತ್ತೆ ನಿಮ್ಮ ಒಂದು ಮೆಂಬರ್ ಪೋರ್ಟಲ್ ನಲ್ಲಿ UAN ನಂಬರ್ ಮತ್ತೆ ಪಾಸ್ವರ್ಡ್ ಹೊಸದ್ ರೀಸೆಟ್ ಮಾಡಿರೋದನ್ನ ಇಲ್ಲಿ ಹಾಕಿಬಿಟ್ಟು ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂತ ಕ್ಯಾಪ್ಚನ್ ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು UAN ನಂಬರ್ ಹಾಕ್ತಾ ಇದ್ದೀನಿ, ನಂತರ ಪಾಸ್ವರ್ಡ್ ಹಾಕಿದ್ದೀನಿ, ಇವಾಗ ಕ್ಯಾಪ್ಚನ್ ಹಾಕ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಸೈನ್ ಇನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಗಾಗಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, 6 ಅಂಕಿಯ OTP. ಅದನ್ನ 5 ನಿಮಿಷದ ಒಳಗಡೆ ಮಾತ್ರ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ಕ್ಯಾಪ್ಚನ್ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದು ನೆಕ್ಸ್ಟ್ ಸ್ಟೆಪ್ಪಿಗಾಗಿ. ಇಲ್ಲಿ ನೋಡಿ ಹೋಮ್ ಪೇಜ್ ಈ ತರ ಬಂದಿರುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆದ ನಂತರ ಇಲ್ಲಿ ಡೀಟೇಲ್ಸ್ ಗಳು ಎಲ್ಲ ಶೋ ಆಗ್ತಾ ಇದೆ ನಿಮ್ಗೆ. ಇಲ್ಲಿ ನೋಡಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ, ಕ್ಲೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲಾ ಡೀಟೇಲ್ ಆಲ್ರೆಡಿ ಶೋ ಆಗ್ತಾ ಇರುತ್ತೆ. ಜಸ್ಟ್ ನಿಮ್ಮ ಒಂದು ಬ್ಯಾಂಕು ಯಾವುದು NPCI ಮ್ಯಾಪಿಂಗ್ ಆಗಿದೆ ಅದನ್ನ, ಆ ಒಂದು ಬ್ಯಾಂಕ್ ಹೆಸರನ್ನ ಅಥವಾ ನೀವು ಕೆಲಸಕ್ಕೆ ಸೇರುವಾಗ ಯಾವ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿರ್ತೀರೋ ಆ ಅಕೌಂಟ್ ಅನ್ನ ಹಾಕಿಬಿಟ್ಟು ನೀವು ಇಲ್ಲಿ ವೆರಿಫೈ ಮಾಡ್ಬೇಕಾಗತ್ತೆ, ಅಕೌಂಟ್ ನಂಬರ್ ಅನ್ನ ಹಾಕಿಬಿಟ್ಟು. ಇಲ್ಲಿ ನೋಡಿ ಒಂದು ಕನ್ಸೆಂಟ್ ಬಂತು, ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ಫಾರ್ ಕ್ಲೇಮ್, ಆನ್ಲೈನ್ ಕ್ಲೇಮ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಿಮ್ಗೆ ಎಲ್ಲ ಶೋ ಆಗ್ತಾ ಇದೆ ಡೀಟೇಲ್. PF ಅಡ್ವಾನ್ಸ್ ಫಾರ್ಮ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ ಒಂದು UAN ನಂಬರು, ಯಾವ ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡಿರ್ತೀರೋ ಆ ಒಂದು ಹೆಸರನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಇಲ್ಲಿ ನೋಡಿ ಅಡ್ವಾನ್ಸ್ ಪ್ಯಾರಾಮೀಟರ್ ಅಂತ ಇದೆ. ಇಲ್ಲಿ ಯಾವ್ದು ರೀಸನ್ ಕೊಡ್ತಾ ಇದ್ದೀರಾ ನೀವು ಒಂದು PF ಅಮೌಂಟ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ. ಇಲ್ಲಿ ನಿಮ್ಗೆ ಯಾವ್ದು ರೀಸನ್ ಗೋಸ್ಕರ ನೀವು PF ಅಡ್ವಾನ್ಸ್ ಅನ್ನ ವಿಡ್ರಾ ಮಾಡ್ತಾ ಇದೀರೋ ಆ ಒಂದು ರೀಸನ್ ಅನ್ನ ನೀವು ಇಲ್ಲಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಈ ಒಂದು ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ದೀನಿ, ಇಲ್ನೆಸ್ ಅಂತ ಹೇಳಿ ಇಲ್ಲಿ ನಾನು ಈ ಒಂದು ಆಪ್ಷನ್ ಅನ್ನ, ಈ ಒಂದು ರೀಸನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಎಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡ್ತಾ ಇದ್ದೀರಾ ಅಂತ ಅನ್ನೋದನ್ನ ಈ ಒಂದು ಬಾಕ್ಸ್ ನಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಒಂದು PF ಜಮಾ ಆಗಿರುತ್ತಲ್ಲ, ಇವಾಗ 10,000 ಆಗಿದೆ ಅಂತಂದ್ರೆ 6 ರಿಂದ 7,000 ಹಾಕ್ಬಹುದು. ನೀವು 60 to 70% ವರೆಗೂ ಅಷ್ಟೇ ಮಾತ್ರ ನೀವು ವಿಡ್ರಾ ಮಾಡ್ಲಿಕ್ಕೆ ಅಥವಾ PF ಅಡ್ವಾನ್ಸ್ ಅನ್ನ ಕ್ಲೇಮ್ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಸೊ ಇಲ್ಲಿ ನಿಮಗೆ ಎಷ್ಟು ಜಮಾ ಆಗಿದೆಯೋ ಅಷ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಪರ್ಸೆಂಟೇಜ್ ತೆಗೆದು ಅಷ್ಟು ಹಣವನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇವಾಗ ನೋಡಿ ನಾನು ಇಲ್ಲಿ ಎಲ್ಲಾ ಮಾಹಿತಿಯನ್ನ ತುಂಬಿಕೊಂಡಿದ್ದೇನೆ. ಅಮೌಂಟ್ ವಿಡ್ರಾ ಮಾಡ್ಲಿಕ್ಕೆ ಎಷ್ಟು ಹಾಕಿದೆ, ಅಡ್ರೆಸ್, ನಂತರ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀವು ಫಿಲ್ಅಪ್ ಮಾಡ್ಕೊಂಡ ನಂತರ ಇಲ್ಲಿ ಜಸ್ಟ್ ಲಾಸ್ಟ್ ಆಪ್ಷನ್ ಒಂದೇ ಇರೋದು, ಆಧಾರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ OTP ಹ್ಯಾಸ್ ಬಿನ್ ವೆರಿಫೈಡ್, EKYC ಅಪ್ಡೇಟೆಡ್, PF ಅಡ್ವಾನ್ಸ್ ಕ್ಲೇಮ್ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂತು. ಕ್ಲಿಕ್ ಹಿಯರ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಸಬ್ಮಿಟ್ ಮಾಡಿರುವಂತ ಒಂದು ಕ್ಲೇಮ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಮತ್ತೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ, ಏನಾದ್ರೂ ಡೌಟ್ ಇತ್ತಂದ್ರೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ಜೈ ಹಿಂದ್.